ಕ್ಷಣಗಳನ್ನ ಕೆಲಸ ಮಾಡ್ತಾರೆ. ಒಬ್ಬ ಮನುಷ್ಯ ಯಾವುದೇ ಒಬ್ಬ ಮನುಷ್ಯ ಆ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಮಟ್ಟದಲ್ಲಿ ಇಲ್ಲಿ ಮಾತ್ರ ನನ್ನ ಪಕ್ಕದಲ್ಲಿ ಒಂದು ಯಂತ್ರ ಇದ್ರೆ ಅದು ಎಷ್ಟು ವೇಗವಾಗಿ ಕೆಲಸ ಮಾಡಬೇಕು, ಅದಕ್ಕಿಂತ ವೇಗವಾಗಿ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಎಷ್ಟು ವೇಗವಾಗಿ ಕೆಲಸ ಮಾಡಬೇಕು. ನನಗೆ ನೈಸರ್ಗಿಕ ಕಳೆಯ ಮಾಡಲಿಕ್ಕೂ ಕೂಡ ಸಮಯ ಇರಲ್ಲ, ನೀರು ಕುಡಿಯಲಿಕ್ಕೂ ಕೂಡ ಸಮಯ ಇರಲ್ಲ. ನನಗೆ ಕೆಲಸದ ದಿನಗಳಲ್ಲಿ ನನ್ನ ಮನೆಯಲ್ಲಿ ಯಾವುದೇ ತೊಂದರೆ ಆದರೂ ನಮ್ಮ ಮನೆಯಲ್ಲಿ ಸಾವಾದರೂ ಕೂಡ ನನ್ನ ತಂದೆ ತಾಯಿ ಸಂತೋಷ ಹೋಗಿದ್ರೆ ಎಲ್ಲ ಸಿಗುತ್ತೆ. ನನ್ನ ಕಾರ್ಯ ಮುಗಿಯಬೇಕು, ತಂದೆ ತಾಯಿ ಕಾರ್ಯ ಮುಗಿ ಗಮನಿಸಬೇಕು. ಅವನ ಸಿಕ್ಕಲ್ಲ ಮನೆಯಲ್ಲಿ ಹೊರಗೆ ಮಗು ಬಿಟ್ಟರೆ 3 ದಿನ ರಜೆ ಸಿಗುತ್ತೆ. ಆ ಮಗು ನೋಡ್ಕೋಬೇಕು ಅಂತಾದ್ರೆ ಅವಶ್ಯಕತೆ ಸಿಗಲ್ಲ. ಆರೋಗ್ಯ ಸಮಸ್ಯೆ ಬಂದು ಏನಾದರೂ ತೊಂದರೆ ಆಗಿ ಬೆನ್ನು ಕೀಲು ಕಾಲು ಆಪರೇಷನ್ಗಳಾದ್ರೆ ಕೆಲಸಕ್ಕೆ ಉದಾಹರಣೆ ಸಿಗಲ್ಲ. ಈ ರೀತಿಯ ಒಂದು ವಾತಾವರಣ, ಈ ರೀತಿಯ ಒಂದು ಕೆಲಸದ ಪರಿಸ್ಥಿತಿ ಮಡಿಕೇರಿ ಕಂಪನಿಗಳಲ್ಲಿ ಕಾರ್ಪೊರೇಟ್ ಕಂಪನಿಗಳಲ್ಲಿ ಈಗಾಗಲೇ ನಾವು ಬೆಂಗಳೂರಿನ ಪಕ್ಕದಲ್ಲಿರುವಂತಹ ಕಾರ್ಖಾನೆ ಇಂಪ್ರೂವ್ಮೆಂಟ್ ಆಗಿದೆ, ಇಲ್ಲಿ ಜಾರಿಯಾಗಿದೆ. ಇದರ ಪ್ರಶ್ನೆ ಮಾಡಿದ್ರೆ ನಮ್ಮಲ್ಲೂ ಕೂಡ ಐದು ಸಂಘಟನೆಗಳಲ್ಲಿ ಇವರು ಕಾನೂನು ಅವಕಾಶ ಇರುವಂತಹ ಕಾಯ್ದೆ ಅವಕಾಶ ಇರುವಂತಹ ಕಾರ್ಮಿಕ ಸಂಘಟನೆಗಳಿಂದ ಪ್ರಶ್ನೆ ಮಾಡಿದ್ರೆ ಆ ಸಂಘಟನೆಯ ಮುಖಂಡರನ್ನ ಕೆಲಸದಿಂದ ಕಿತ್ತಾಕದು. ಇದು ಏನಪ್ಪ ಅಂದ್ರೆ ಮುಂದೆ ಈ ದೇಶದಲ್ಲಿ ಎಲ್ಲಾ ಕಾರ್ಮಿಕರಿಗೂ ಎಲ್ಲಾ ರೈತರಿಗೂ ಈಗ ಕೃಷಿ ಮಾಡಲಿಕ್ಕೆ ಶುರು ಮಾಡಿದ್ರೆ ನಾವು ಉತ್ಪನ್ನ ಕೊಂಡ್ಕೊಳ್ಳಲಿಕ್ಕೆ ಶುರು ಮಾಡಿದ್ರೆ ಮುಂದೆ ಯಾವ ರೀತಿ ಮಾಡುತ್ತೆ, ಏನು ಮಾಡುತ್ತೆ ಅದಕ್ಕೆ ಇದನ್ನ ಮಾಡಿ ನಾವು ತಿಳ್ಕೊಳ್ಬಹುದು. ಹಾಗಾಗಿ ನಾವು ಎಲ್ಲರೂ ರೈತ ಮಕ್ಕಳು ಅಥವಾ ಕೃಷಿ ಕಾರ್ಮಿಕ ಮಕ್ಕಳು ಅನಿವಾರ್ಯವಾಗಿ ಕೃಷಿ ಮಾಡಿ ಕೆಲಸ ಮಾಡಿ ಹಾಗಾಗಿ ಈ ಸರ್ಕಾರದ ಮುಖ್ಯವಾಗಿದೆ. ಎಲ್ಲ ಕಂಪನಿಗಳಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ನೋಡ್ಬಿಟ್ಟು ಅವರ ಒಂದು ಕೃಷಿಯಲ್ಲಿ ಅಥವಾ ಅವರ ಒಂದು ಲಾಭದಲ್ಲಿ ನಾವು ದುಡಿದು ಪ್ರಯತ್ನವನ್ನ ಅವರು ಮನಸ್ಸಿಗೆ ಹೊಂದಿದ್ದಾರೆ. ಹಾಗಾಗಿ ಆಗಬಾರ್ದು. ನಾವೆಲ್ಲರೂ ಇಟ್ಕೊಂಡ್ರೆ ಈಗಾಗಲೇ ರೈತರು ಕಾರ್ಮಿಕರು ವಿದೇಶ ಸಂಬಂಧ ವಿದೇಶ ಜನಸಂಖ್ಯೆಯಲ್ಲಿ 70% ರೈತರು ರಿಟರ್ನ್ ಆಗಬೇಕು. ವಿದೇಶ ಕಡೆಗೆ ರೈತರು ಬೆಳೆಸಿಕೊಳ್ಳುವಂತಹ ಉತ್ಪನ್ನಗಳ